ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ಕ್ರಮ ವಿರೋಧಿಸಿ ಪ್ರತಿಪಕ್ಷಗಳು ಸಂಸತ್ತಿನಲ್ಲಿ ಆಕ್ರೋಶ ಮುಂದುವರೆಸಿವೆ. ಬುಧವಾರವೂ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಗದ್ದಲ ಮುಂದುವರೆದಿದೆ. ಪರಿಣಾಮ ರಾಜ್ಯಸಭೆ ಮತ್ತು ಲೋಕಸಭೆ ಕಲಾಪ ಆರಂಭ ಆಗಿ 2 ನಿಮಿಷಕ್ಕೆ ಮುಂದೂಡಲಾಯಿತು. ವಿದ್ಯಾರ್ಥಿಗಳನ್ನ ನಡೆಸಿಕೊಳ್ಳಲಾಗದ ರೀತಿಯ ಬಗ್ಗೆ ವಿಪಕ್ಷದ ಸದಸ್ಯರು ತೀವ್ರ ಆಕ್ಷೇಪ ಎತ್ತಿದ್ದಾರೆ. ಪ್ರಧಾನಿ ಹೇಳಿಕೆ ನೀಡೋಕೆ ಸಾಧ್ಯ ಇಲ್ವಾ? ಯುವಕರಿಗಾಗಿ ಸಂಸತ್ತಿನ ಹೊರಗೆ ಮಾತಾಡಿದ್ರೆ ಸದನದಲ್ಲಿ ಯಾಕೆ ಮಾತಾಡೋಕೆ ಸಾಧ್ಯವಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. 12 ಗಂಟೆಗೆ ಕಲಾಪ ಮತ್ತೆ ಆರಂಭ ಆದರೂ ವಿರೋಧ ಪಕ್ಷದ ಸಂಸದರ ಗದ್ದಲದ ಬಳಿಕ 4-5 ನಿಮಿಷಗಳಲ್ಲಿ ಮತ್ತೆ ಮುಂದೂಡಲಾಯಿತು. ಆಡಳಿತ ಪಕ್ಷದ ಸಂಸದರು ಹೊರಬಂದು ನಗರ ನಕ್ಸಲ್ ಎಂಬ ತಮ್ಮ ಟೀಕೆಯನ್ನ ಮತ್ತೆ ಶುರು ಮಾಡಿದ್ರು. ಗಿರಿರಾಜ್ ಸಿಂಗ್ ಪ್ರತಿಕ್ರಿಯಿಸಿ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವದ ವಿರೋಧಿ ಮತ್ತು ನಗರ ನಕ್ಸಲ್ ರೀತಿಯ ನಡವಳಿಕೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರು. ಈ ಜನ ಪ್ರಜಾಪ್ರಭುತ್ವವಾದಿಗಳಲ್ಲ, ಅವರು ನಗರ ನಕ್ಸಲ್ ಆಗ್ತಿದ್ದಾರೆ. ಅವರು ಮಕ್ಕಳ ಹೆಗಲ ಮೇಲೆ ರಾಜಕೀಯ ಮಾಡೋಕೆ ಬಯಸ್ತಾರೆ. ಅವರು ವಿದೇಶದಿಂದ ಬರ್ತಾರೆ, ತಮ್ಮದೇ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಸೋಲ್ತಾರೆ. ಸಾರ್ವಜನಿಕರು ಅವರನ್ನ ಓಡಿಸಿದ್ರೆ ಅವರು ಮಾಧ್ಯಮಗಳ ಮೇಲೆ ತಮ್ಮ ಕೋಪ ಹೊರಹಾಕ್ತಾರೆ ಮತ್ತು ಪ್ರಜಾಪ್ರಭುತ್ವವನ್ನ ಹಾಳು ಮಾಡ್ತಾರೆ ಅಂತ ಹೇಳಿದ್ರು. ಈ ನಡುವೆ ವಿರೋಧ ಪಕ್ಷಗಳ ನಾಯಕರು ಇವತ್ತು ನಾವು ವಿದ್ಯಾರ್ಥಿಗಳ ಜೊತೆಗೆ ನಿಲ್ಲದೆ ಇದ್ರೆ ಇನ್ಯಾವಾಗ ನಿಲ್ತೀವಿ? ನಾವು ಅವರ ಮಾತನ್ನ ಕೇಳಬೇಕು ಅಂತ ವಿದ್ಯಾರ್ಥಿಗಳು ಬಯಸ್ತಾರೆ ಮತ್ತು ಅವರ ಮೊದಲ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಂತ ಹೇಳಿದ್ರು. ರಾಜೀನಾಮೆ ನೀಡಿ ವಿದ್ಯಾರ್ಥಿಗಳ ಜೊತೆ ನಿಲ್ತೀವಿ ಅಂತ ಜಗತ್ತಿಗೆ ತಿಳಿಸಿ ಅಂತ ಸವಾಲ್ ಹಾಕಿದ್ರು. ನೀವು ನಿಮ್ಮ ಸ್ಥಾನಕ್ಕೆ ಯಾಕೆ ಇಷ್ಟೊಂದು ಗಟ್ಟಿಯಾಗಿ ಅಂಟ್ಕೊಂಡಿದ್ದೀರಿ? ನಿಮಗೇನೂ ಮಾಡೋಕೆ ಸಾಧ್ಯವಾಗದೇ ಇದ್ರೆ ನೀವು ಯಾಕೆ ಕೆಳಗಿಳಿಬಾರ್ದು? ಕೆಳಗಿಳಿರಿ. ನಾವೆಲ್ಲೆಡೆ ಪ್ರತಿಭಟಿಸ್ತೇವೆ, ಸದನದಲ್ಲಿ, ಬೀದಿಗಳಲ್ಲಿ, ಸಂಸತ್ತಿನಲ್ಲಿ ಎಲ್ಲ ಕಡೆ ಪ್ರತಿಭಟಿಸ್ತೇವೆ ಅಂತ ಹೇಳಿದ್ರು. ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಒಪ್ಕೊಂಡಿರೋದು ಕೂಡ ಒಂದು ಆಟ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಸಂಸತ್ತಿನಲ್ಲಿ ಚರ್ಚೆ ನಡೆಸ್ತಿದ್ದೇವೆ ಅಂತ ತೋರಿಸ್ಕೊಳ್ಳೋಕೆ ಸರ್ಕಾರ ಬಯಸುತ್ತೆ. ಸಂಸತ್ತಲ್ಲಿ ಚರ್ಚೆಯ ಮೂಲಕ ಅದು ತನ್ನ ಹೆಚ್ಚುಗಾರಿಕೆಯನ್ನ ತೋರಿಸೋಕೆ ನೋಡ್ತಿದೆ. ಆದರೆ ಚರ್ಚೆ ಸರ್ಕಾರದ ಕೆಲಸ ಆಗಿದೆಯೇ ಹೊರತು ಅದು ವಿದ್ಯಾರ್ಥಿಗಳಿಗೆ ಮಾಡ್ತಿರೋ ಉಪಕಾರ ಅಲ್ಲ. ಅದಕ್ಕಾಗಿನೇ ಸಂಸತ್ತು ಅಸ್ತಿತ್ವದಲ್ಲಿದೆ ಮತ್ತು ಈ ಜವಾಬ್ದಾರಿ ಸರ್ಕಾರದ ಮೇಲೇನೆ ಇದೆ. ಇಬ್ಬರು ಸಚಿವರು ಸೋನಂ ವಾಂಗ್ಚುಕ್ ಅವರನ್ನ ಭೇಟಿ ಮಾಡಕ್ ಹೋದ್ರು. ಅವರು ಉಪವಾಸ ಕೊನೆಗೊಳಿಸೋಕೆ ಮನವೊಲಿಸೋದಕ್ಕೆ ಪ್ರಯತ್ನಿಸಿದ್ರು. ಶಿಕ್ಷಣದಲ್ಲಿ ಸುಧಾರಣೆ ಬಗ್ಗೆ ಚರ್ಚಿಸೋಕೆ ಸಿದ್ಧರಿದ್ದೇವೆ, ಸಂಸತ್ತಿನಲ್ಲೂ ಕೂಡ ಸಹ ಸಿದ್ಧರಿದ್ದೇವೆ, ನೀವು ಉಪವಾಸವನ್ನ ಕೊನೆಗೊಳಿಸಬೇಕು ಅಂತ ಹೇಳಿದ್ರು. ಆದ್ರೆ ವಿರೋಧ ಪಕ್ಷ ಮೊದಲು ಪ್ರತಿಭಟನೆಯ ವಿರುದ್ಧ ಕ್ರೂರ ನಡೆ ಬಗ್ಗೆ ಸ್ಪಷ್ಟನೆ ಕೊಡೋಕೆ ಕೇಳ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಕಂಗನಾ ರನೌತ್ ತರದ ಸಂಸದರು ರಾಹುಲ್ ಗಾಂಧಿ ಜನರನ್ನ ಪ್ರಚೋದಿಸುತ್ತಿದ್ದಾರೆ ಮತ್ತು ಪ್ರಧಾನಿ ಆಗೋಕೆ ಬಯಸ್ತಾರೆ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಂಸದೆ ಪ್ರಿಯಾಂಕಾ ಗಾಂಧಿ, ನಾವು ಯಾವುದೇ ರೀತಿಯ ಹಿಂಸಾಚಾರವನ್ನ ವಿರೋಧಿಸ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಪೊಲೀಸರ ಮೇಲೆ ಹಿಂಸಾಚಾರ ನಡೆದ್ರೆ ನಾವು ಅದನ್ನು ವಿರೋಧಿಸ್ತೀವಿ. ವಿದ್ಯಾರ್ಥಿಗಳ ಮೇಲೆ ಹಿಂಸಾಚಾರ ನಡೆದ್ರೆ ನಾವು ಅದನ್ನು ವಿರೋಧಿಸ್ತೀವಿ. ಯಾಕಂದ್ರೆ ನಮ್ಮ ದೇಶದ ಅಡಿಪಾಯನೇ ಅಹಿಂಸಾತ್ಮಕವಾಗಿದೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳನ್ನ ಮಾತ್ರ ಹೊಡಿಲಿಲ್ಲ, ಆದ್ರೆ ಅನೇಕ ಹುಡುಗಿಯರ ಮೇಲೂ ದೌರ್ಜನ್ಯ ನಡೆದಿದೆ. ಪೊಲೀಸರು ಅವರ ಬಟ್ಟೆಗಳನ್ನ ಹರಿದು ಹಾಕಿದ್ದಾರೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಸದೆ ಡಿಂಪಲ್ ಯಾದವ್ ಕೂಡ ಇದೇ ರೀತಿಯ ಆರೋಪಗಳನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ನಿರ್ದಯವಾಗಿ ದಾಳಿ ಮಾಡಲಾಗ್ತಿದೆ, ಅವರನ್ನ ಲಾಠಿಯಿಂದ ಹೊಡೆಯಲಾಗ್ತಿದೆ, ಅವರ ಮೇಲೆ ಅಶ್ರವಾಯು ಬಳಸಲಾಗ್ತಿದೆ, ಹುಡುಗಿಯರನ್ನ ಕೆಟ್ಟ ರೀತಿಯಲ್ಲಿ ನಡೆಸಿಕೊಳ್ಳಲಾಗ್ತಿದೆ. ಯುವಕರು ಈ ಸರ್ಕಾರಕ್ಕೆ ಭಾರೀ ಪ್ರಮಾಣದಲ್ಲಿ ಮತ ಚಲಾಯಿಸಿದ್ದಾರೆ. ಆದರೆ ಈಗ ಅವರು ತಮಗೆ ಸಂಪೂರ್ಣವಾಗಿ ದ್ರೋಹ ಬಗೆದಿದ್ದಾರೆ ಅಂತ ಭಾವಿಸ್ತಾರೆ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ಅವರೊಂದಿಗೆ ನಿಲ್ಲೋದು ನಮ್ಮ ಕರ್ತವ್ಯ, ಅವರ ಬೆಂಬಲಕ್ಕಾಗಿ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ ಅಂತ ಪ್ರಿಯಾಂಕಾ ಹೇಳಿದ್ದಾರೆ. ವಿರೋಧ ಪಕ್ಷ ಈಗ ವಿದ್ಯಾರ್ಥಿಗಳ ಪರವಾಗಿ ನಿಂತಿದೆ. ನಿಮ್ಮನ್ನ ಹೊಡಿಲಾಯ್ತು, ನಿಮ್ಮನ್ನ ಕ್ರೂರವಾಗಿ ಹಿಂಸಿಸಲಾಯ್ತು, ಆದರೆ ನಾವು ನಿಮ್ಮೊಂದಿಗೆ ನಿಲ್ತೇವೆ, ನಾವು ಸಂಸತ್ತು ಕಾರ್ಯನಿರ್ವಹಿಸಲು ಬಿಡೋದಿಲ್ಲ ಅಂತ ಹೇಳ್ತಿದೆ. ಈಗಿದು ವಿರೋಧ ಪಕ್ಷದ ಸ್ಪಷ್ಟ ರಾಜಕೀಯ ಸಂದೇಶವಾಗಿದೆ. It's very clear. We are against violence. We have always been. This is the ideology of our party. It's the ideology of our nation. Mahatma Gandhi fought for freedom. It was a unique revolution in which there was zero violence on their part. And I have heard the protesters and students and all also saying that they are not going to be violent. So if people have got hurt, police people have got hurt, or journalists have also got hurt along with the students, it's unfortunate. But please, be truthful when you present it to the public, because what we are seeing is that the students are being attacked mercilessly. They are being beaten with lathis, they are being tear gassed, girls are being treated in an obnoxious manner, their clothes are being torn off. How do you think they feel that this is their country, this is their parliament, these are their representatives, this government has been voted in by them, and the youth heavily voted for this government? How do you think they feel? They feel completely betrayed. And I'm sorry, but I don't care what all you people say and what you put on the media and what you present. Our duty is to stand with them. Our duty is to raise our voice in their support
and our duty is to fight for our democracy, and we will do it. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.